of the International Booker Prize 2025 is Heartlamp. ನಮಸ್ಕಾರ. ಕನ್ನಡಿಗರೆಲ್ಲರೂ ಖುಷಿ ಪಡುವಂತಹ ಒಂದು ಸುದ್ದಿ ಇದೆ. ಅದೇನಂದ್ರೆ, ನಾಡಿನ ಹೆಮ್ಮೆಯ ಲೇಖಕಿ ಬಾನು ಮುಷ್ತಾಕ್ ಅವರಿಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಲಭಿಸಿದೆ. ಅವರು ಬರೆದಿರುವಂತಹ ಹೃದಯ ದೀಪ ಹಾರ್ಟ್ ಲ್ಯಾಂಪ್ ಅನ್ನುವಂತಹ ಕೃತಿಗೆ ಈ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಲಭಿಸಿದೆ. The International Booker Prize 2025 is Heartlamp by Banu Mushtaq, translated by Deepa Basti. ಈ ಕೃತಿಯನ್ನ ಕನ್ನಡದಿಂದ ಇಂಗ್ಲಿಷ್ಗೆ ಲೇಖಕಿ ದೀಪಾ ಭಸ್ತಿ ಅವರು ಅನುವಾದ ಮಾಡಿದ್ದಾರೆ. ಈ ಕೃತಿ ಮುಸ್ಲಿಂ ಸಮುದಾಯದಲ್ಲಿ ಹೆಣ್ಣು ಮಕ್ಕಳು ಪಡ್ತಾ ಇರುವಂತಹ ಕಷ್ಟದ ಬಗ್ಗೆ, ವೇದನೆಯ ಬಗ್ಗೆ, ಅವರ ನೋವು ಸಂಕಟಗಳ ಬಗ್ಗೆ ಹೇಳುತ್ತೆ. ಅವರ ಸಂಕಟವನ್ನ ಈ ಕೃತಿ ಎತ್ತಿ ತೋರಿಸುತ್ತೆ. ಲೇಖಕಿ ಬಾನು ಮುಷ್ತಾಕ್ ಅವರು ತಮ್ಮದೇ ಧ್ವನಿಗೆ ಹೆಸರುವಾಸಿಯಾದವರು. ಕಟ್ಟರ್ ಪಂಥೀಯ ಮುಸ್ಲಿಂ ಕಟ್ಟುಪಾಡುಗಳನ್ನೆಲ್ಲ ರಿಜೆಕ್ಟ್ ಮಾಡಿ ಮುಸ್ಲಿಂ ಸಮುದಾಯದಲ್ಲಿ ಹೆಣ್ಣಿನ ಧ್ವನಿಯಾಗಿ ಹೊರಹೊಮ್ಮಿದವರು ಇವರು. ಯಾವುದೇ ರೀತಿಯ ವಿರೋಧಗಳನ್ನೂ ಲೆಕ್ಕಿಸದೆ ತಮ್ಮ ನಿಲುವುಗಳನ್ನು ಬಹಳ ಬಹಿರಂಗವಾಗಿ ಹೇಳುವವರು ಇವರು. ಕನ್ನಡ ಸಾರಸ್ವತ ಲೋಕದಲ್ಲಿ ಬಹಳ ವಿಶಿಷ್ಟ ಧ್ವನಿಯಾಗಿ ನಿಲ್ತಾರೆ ಇವರು. ಹಾಗಾದ್ರೆ ಇವತ್ತು ಬಾನು ಮುಷ್ತಾಕ್ ಅವರ ಬಾಲ್ಯದ ಬಗ್ಗೆ, ಅವರ ಜೀವನದ ಬಗ್ಗೆ, ಅವರ ಹೋರಾಟಗಳ ಬಗ್ಗೆ ನೋಡೋಣ. 1950ರ ದಶಕದಲ್ಲಿ ಶಿವಮೊಗ್ಗದಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳು ನಡೆಸ್ತಾ ಇದ್ದ ಒಂದು ಕನ್ನಡ ಮಾಧ್ಯಮ ಶಾಲೆಗೆ 8 ವರ್ಷದ ಪುಟ್ಟ ಮುಸ್ಲಿಂ ಹುಡುಗಿಯನ್ನ ಕರ್ಕೊಂಡು ಬರ್ತಾರೆ. ಆದ್ರೆ ಅಲ್ಲಿನ ಆಡಳಿತ ಮಂಡಳಿ ಈ ಮುಸ್ಲಿಂ ಹುಡುಗಿಗೆ ಕನ್ನಡ ಬರುತ್ತಾ, ಅವಳಿಗೆ ಉರ್ದು ಭಾಷೆ ಚೆನ್ನಾಗಿ ಬರಬಹುದು, ಇದು ಕನ್ನಡ ಮೀಡಿಯಂ ಶಾಲೆ, ಅವಳನ್ನ ನಾವು ಸೇರಿಸಿಕೊಳ್ಳಲ್ಲ ಅಂತ ಹೇಳ್ತಾರೆ. ಆಮೇಲೆ ಆ ಹುಡುಗಿಯ ತಂದೆ ಶಾಲೆಯ ಆಡಳಿತ ಮಂಡಳಿಯವರ ಮನವೊಲಿಸಲು ಪ್ರಯತ್ನಿಸ್ತಾರೆ. ಕೊನೆಗೆ ಆಡಳಿತ ಮಂಡಳಿಯವರು 6 ತಿಂಗಳಲ್ಲಿ ಕನ್ನಡ ಓದೋದಕ್ಕೆ ಮತ್ತೆ ಬರೆಯೋದಕ್ಕೆ ಬರಬೇಕು, ಇಲ್ಲ ಅಂದ್ರೆ ಶಾಲೆ ಬಿಟ್ಟು ಹೋಗ್ಬೇಕು ಅನ್ನುವ ಷರತ್ತಿನ ಮೇಲೆ ಹುಡುಗಿಯನ್ನ ಶಾಲೆಗೆ ಸೇರಿಸ್ಕೊಳ್ತಾರೆ. ಆ ಹುಡುಗಿ ಶಾಲೆಗೆ ಸೇರಿದ ಕೆಲವು ದಿನಗಳಲ್ಲಿ ಕನ್ನಡವನ್ನ ಅಚ್ಚುಕಟ್ಟಾಗಿ ಕಲಿತಾಳೆ, ಬರಿತಾಳೆ ಮತ್ತೆ ಓದ್ತಾಳೆ. ಆ ಪುಟ್ಟ ಹುಡುಗಿಯೇ ಬಾನು ಮುಷ್ತಾಕ್, ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನ ಪಡೆದ ಸಾಹಿತಿ. ಇವರಿಗೀಗ 76 ವರ್ಷ. 2022ರಲ್ಲಿ ಹಿಂದಿ ಸಾಹಿತಿ ಗೀತಾಂಜಲಿ ಶ್ರೀ ಅವರಿಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಬಂದಿತ್ತು. ಈಗ ಕನ್ನಡದ ಹೆಮ್ಮೆಯ ಲೇಖಕಿ ಬಾನು ಮುಷ್ತಾಕ್ ಅವರ ಹೃದಯ ದೀಪ ಹಾರ್ಟ್ ಲ್ಯಾಂಪ್ ಅನ್ನುವಂತಹ ಸಣ್ಣ ಕಥಾ ಸಂಕಲನಕ್ಕೆ ಈಗ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಬಂದಿದೆ. ಇದು ಕನ್ನಡ ಸಾಹಿತ್ಯ ಲೋಕಕ್ಕೆ ಬಹಳ ಹೆಮ್ಮೆಯ ವಿಚಾರ. ಬಾನು ಮುಷ್ತಾಕ್ ಅವರು ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ ಹುಟ್ಟಿ ಬೆಳೆದವರು. ಬಾಲ್ಯದಲ್ಲಿ ಉರ್ದು ಶಾಲೆಯಲ್ಲಿ ಕಲಿತರು ಬಾನು ಅವರು ಕನ್ನಡ ಕಲಿಕೆಗೆ ಹೆಚ್ಚು ಆಸಕ್ತಿಯನ್ನ ತೋರಿಸಿದ್ರು. ಇವರ ತಂದೆ ಸರ್ಕಾರಿ ಹುದ್ದೆಯಲ್ಲಿದ್ರು. ತಂದೆಗೆ ಶಿವಮೊಗ್ಗಕ್ಕೆ ವರ್ಗಾವಣೆ ಆಗತ್ತೆ. ಆಗ ಬಾನು ಕೂಡ ಅವರೊಂದಿಗೆ ಶಿವಮೊಗ್ಗಕ್ಕೆ ಬಂದು ಅಲ್ಲಿ ಒಂದು ಕ್ರಿಶ್ಚಿಯನ್ ಕಾನ್ವೆಂಟ್ ಶಾಲೆಯಲ್ಲಿ ಸೇರಿ ಅದೇ ತಿಂಗಳಲ್ಲಿ ಕನ್ನಡವನ್ನ ಕಲಿತಾರೆ. ಇವರು ಶಾಲೆಯಲ್ಲಿ, ಕಾಲೇಜಿನಲ್ಲಿ ಇರಬೇಕಾದ್ರೆ ಸಮಾಜದಲ್ಲಿ ಆಗ್ತಾ ಇರುವ ಘಟನೆಗಳನ್ನ, ಸಮಾಜದ ವಿರೋಧಾಭಾಸಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಿದ್ರು. ಮುಸ್ಲಿಂ ಸಮುದಾಯದಲ್ಲಿ ಹೆಣ್ಣು ಮಕ್ಕಳ ಪರಿಸ್ಥಿತಿ, ಹುಡುಗಿರು ಪಡ್ತಾ ಇರುವಂತಹ ಕಷ್ಟ, ಅಸಮಾನತೆ ಇವುಗಳನ್ನೆಲ್ಲ ನೋಡಿದ್ರು ಬಾನು ಮುಷ್ತಾಕ್. ಇದನ್ನೆಲ್ಲ ನೋಡಿ ಮುಷ್ತಾಕ್ ಮುಸ್ಲಿಂ ಸಮುದಾಯದಲ್ಲಿ ಬಾಲ್ಯ ವಿವಾಹ, ಮಹಿಳೆಯರ ಬದುಕು, ಅವರ ಕಷ್ಟ, ಅವರ ಸಂಕಷ್ಟ, ಅವರ ಜೀವನ, ಇವುಗಳೆಲ್ಲ ಬಾನು ಅವರ ಕಥೆಗಳಲ್ಲಿ ಪಾತ್ರಗಳಾದವು. BSc ಮತ್ತು LLB ಪದವೀಧರರಾಗಿದ್ದ ಬಾನು ಅವರು ವೃತ್ತಿಯಲ್ಲಿ ಶಿಕ್ಷಕಿಯಾಗಿದ್ರು, ನ್ಯಾಯವಾದಿಯಾಗಿ ಕಕ್ಷಿದಾರರ ಪರ ವಾದಿಸಿದ್ರು, ದಿಟ್ಟ ಪತ್ರಕರ್ತೆಯಾಗಿ ವರದಿ ಮಾಡಿದ್ರು, ಸಮಾಜದ ಭಾವನೆಗಳಿಗೆ ಕಿವಿಯಾದ್ರು, ಧ್ವನಿಯಾದ್ರು. ವಿಜಯಪುರ ಜಿಲ್ಲೆಯಲ್ಲಿ ಮುಸ್ಲಿಂ ಹುಡುಗಿಯೊಬ್ಬಳ ವಿರುದ್ಧ ಪತ್ವಾ ಹೊರಡಿಸಿದ ಸಂದರ್ಭದಲ್ಲಿ ಬಾನು ಅವರು ಬರೆದ ಲೇಖನದಿಂದಾಗಿ ಅವರ ಪತ್ರಿಕೋದ್ಯಮ ವೃತ್ತಿ ಪ್ರಾರಂಭ ಆಯಿತು. ಇವರು ಕಾದಂಬರಿ, ಕಥಾ ಸಂಕಲನ, ಪ್ರಬಂಧ, ಕವನ, ಅನುವಾದ ಮುಂತಾದ ವಿವಿಧ ಪ್ರಕಾರಗಳಲ್ಲಿ ಛಾಪನ್ನ ಮೂಡಿಸಿದ್ದಾರೆ.
ಬಾನು ಮುಷ್ತಾಕ್ ಅವರು ಬರೆದ ಕರಿನಾಗರಗಳು ಎನ್ನುವಂತಹ ಕಥೆಯನ್ನ ಆಧರಿಸಿ ಗಿರೀಶ್ ಕಾಸರವಳ್ಳಿ ನಿರ್ದೇಶಿಸಿರುವ ಹಸೀನಾ ಚಿತ್ರಕ್ಕೆ 3 ರಾಷ್ಟ್ರ ಪ್ರಶಸ್ತಿಗಳು ಲಭಿಸಿದೆ. ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಭೂಷಣ, ಬಿ ಸರೋಜಾದೇವಿ ಸಾಹಿತ್ಯ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವ ಪ್ರಶಸ್ತಿಗಳು ಲಭಿಸಿದೆ. ಇದು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನ ಪಡೆದಿರುವಂತಹ ಬಾನು ಮುಷ್ತಾಕ್ ಅವರ ಜೀವನದ ಕೆಲ ಘಟನೆಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.